ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 10 ವರ್ಷಗಳ ಕಾಲ ಅಧಿಕಾರವನ್ನ ಮಾಡಿದ್ದಾರೆ. ಈ 10 ವರ್ಷಗಳ ಅವಧಿನಲ್ಲಿ ಈ ಸಮಾಜದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು, ಈ ವರ್ಗದ ಜನರಿಗೆ ಏನ್ ಸಹಾಯ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತಾವು ತಿಳ್ಕೋಬೇಕಾಗ್ತದೆ. 10 ವರ್ಷಗಳ ಅವಧಿ ಕಡಿಮೆ ಅವಧಿ ಅಲ್ಲ. 10 ವರ್ಷಗಳು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತಂದ್ರೆ ಬಹಳ ದೀರ್ಘಕಾಲ ಪ್ರಧಾನಮಂತ್ರಿ ಆಗಿರತಕ್ಕಂಥವರು ನರೇಂದ್ರ ಮೋದಿಯವರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನ್ ಹೇಳಿದ್ರು, 2014ರ ಲೋಕಸಭಾ ಚುನಾವಣೆಯಲ್ಲಿ ಏನ್ ಹೇಳಿದ್ರು, ಅದು ಒಮ್ಮೆ ಅವಲೋಕನ ಮಾಡಿ. ಅವರು ಹೇಳದಂತೆ ನಡ್ಕೊಂಡಿದ್ದಾರಾ ಅಥವಾ ಇಲ್ವಾ, ಇದನ್ನ ವಿಚಾರ ಮಾಡಬೇಕು. ಯಾಕಂದ್ರೆ ನರೇಂದ್ರ ಮೋದಿಯವರು ಹೆಸರಿನಲ್ಲಿ ಇವತ್ತು ಬಿಜೆಪಿಯವರು ಹೆಸರು ವೋಟ್ ಕೇಳ್ತಾ ಇದ್ದಾರೆ. ಹಾಗೇನೆ ಜೆಡಿಎಸ್ನವರು ಕೂಡ ಅವ್ರ ಜೊತೆ ಸೇರ್ಕೊಂಡು ಈಗ ನರೇಂದ್ರ ಮೋದಿಯವರ ಹೆಸರಿನಲ್ಲೇ ವೋಟ್ ಕೇಳ್ತಾ ಇದ್ದಾರೆ. ನಾನು ಕೇಳ್ತೀನಿ, ನರೇಂದ್ರ ಮೋದಿ ಅವರಿಗೆ ಮತ್ತು ಅವರ ಮಿತ್ರ ಪಕ್ಷಗಳಿಗೆ ವೋಟ್ ಕೇಳ್ತಕ್ಕಂಥ ನೈತಿಕ ಹಕ್ಕಿದೆಯಾ? ನೈತಿಕ ಹಕ್ಕಿದೆಯಾ? ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೇಳ್ತಕ್ಕಂಥ ನೈತಿಕ ಹಕ್ಕಿದೆಯಾ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದನ್ನ ತಾವು ಹೋಲಿಕೆ ಮಾಡಿ ನೋಡ್ಬೇಕು. ನರೇಂದ್ರ ಮೋದಿ ಅವರು ಹೇಳಿದ್ರು, ವಿದೇಶದಲ್ಲಿ ಕಪ್ಪಣ ಇದೆ, ನಮ್ಮ ದೇಶದ ಕಾಂಗ್ರೆಸ್ನ ರಾಜಕಾರಣಿಗಳು ಬೇರೆ ಬೇರೆಯವರೆಲ್ಲ ಅಲ್ಲಿ ಇಟ್ಟಿದ್ದಾರೆ, ಅದನ್ನ 100 ದಿನಗಳಲ್ಲಿ ನಮ್ಮ ದೇಶಕ್ಕೆ ತಗೊಬಂದು ಎಲ್ಲರ ಅಕೌಂಟ್ಗಳಿಗೆ 15 ಲಕ್ಷ ರೂಪಾಯಿ ಜಮಾ ಮಾಡ್ತೀನಿ. ಇದು ಹೇಳಿದ್ದು 2014ರಲ್ಲಿ. 2014 10 ವರ್ಷಗಳಾದ್ರೂ ಕೂಡ ನಿಮ್ಮ ಅಕೌಂಟಿಗೆ 15 ರೂಪಾಯಿ ಆದ್ರೂ ಬಂದಿದೆಯಾ? ಮತ್ತೆ ನರೇಂದ್ರ ಮೋದಿ ಅವರಿಗೆ ಯಾವ ಮುಖ ಹೊತ್ಕೊಂಡು ವೋಟ್ ಕೇಳ್ತಾರೆ? ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಹೇಳಿರ್ತಕ್ಕಂಥ ಮಾತಲ್ಲ. ಈ ದೇಶದ ಪ್ರಧಾನಮಂತ್ರಿ ಅಂದು ಲೋಕಸಭಾ ಚುನಾವಣೆ ನಡೀತಾ ಇದ್ದಾಗ ಗುಜರಾತ್ನ ಮುಖ್ಯಮಂತ್ರಿ ಇವರು ಹೇಳದಂತ ಮಾತುಗಳು. ನಿರುದ್ಯೋಗ ಇದೆ ದೇಶದಲ್ಲಿ, ಬಹಳ ಜನ ನಿರುದ್ಯೋಗಿಗಳಿದ್ದಾರೆ, ಅವ್ರಿಗೆಲ್ಲ ಕೆಲಸ ಕೊಡಬೇಕು, ಅದಕ್ಕೋಸ್ಕರ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೇನೆ. 2 ಕೋಟಿ ಉದ್ಯೋಗಗಳನ್ನು ಈಗ 10 ವರ್ಷದಲ್ಲಿ 20 ಕೋಟಿ ಉದ್ಯೋಗಗಳು ಸೃಷ್ಟಿಯಾಗಬೇಕಾಗಿತ್ತು. 20 ಕೋಟಿ ಉದ್ಯೋಗ ಸೃಷ್ಟಿಯಾಗಿದ್ರೆ ಇವತ್ತು ನಿರುದ್ಯೋಗದ ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯ ಆಯ್ತಾ ಇತ್ತು. ನಾನು ಕೇಳ್ತೀನಿ, ನರೇಂದ್ರ ಮೋದಿ ಅವರೇ, ನೀವು ಉದ್ಯೋಗ ಸೃಷ್ಟಿ ಮಾಡಕ್ ಆಗದೆ ಹೋದ್ರೆ ಯಾಕೆ ಹೇಳಿದ್ರಿ? ಯುವಕರನ್ನೆಲ್ಲ ಭ್ರಮಾಲೋಕದಲ್ಲಿ ತೇಲಾಡ ರೀತಿಯಲ್ಲಿ ಮಾಡಿದ್ರಲ್ಲ. ಪಾಪ ನಿಮ್ ಮಾತನ್ನ ನಂಬ್ಕೊಂಡು ಎಲ್ಲ ಕಡೆ ಮೋದಿ 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 ಅಂತ ಕೂಗಿದ್ರಲ್ಲ. ಇವತ್ತು ಉದ್ಯೋಗ ಕೊಡ್ಲಿಕ್ಕೆ ಆಗ್ಲಿಲ್ಲ ನಿಮಗೆ. ನಿರುದ್ಯೋಗ ಬೆಳೀತಾ ಇದೆ ದೇಶದಲ್ಲಿ, ನಿರುದ್ಯೋಗ ಬೆಳೀತಾ ಇದೆ. ಪಾಪ ಆ ನಿರುದ್ಯೋಗಿ ಯುವಕರು ಉದ್ಯೋಗ ಕೇಳಿದ್ರೆ
ಪಕೋಡ ಮಾರಕ್ ಹೋಗಿ ಅಂತ ಹೇಳಿದ್ರಲ್ಲ, ನೀವು ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಲಾಯಕ್ಕ ಅಥವಾ ಇಲ್ವಾ? ಲಾಯಕೇಂದ್ರಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ, ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಲಾಯಕ್ಕ? ಒಬ್ಬ ಪ್ರಧಾನಮಂತ್ರಿ ಹೇಳ್ತಕ್ಕಂಥದ್ದು ಪಕೋಡ ಮಾರಕ್ ಹೋಗಿ, ಪಕೋಡ ಮಾರಕ್ ಹೋಗಿ. ಇವ್ರಿಗೆ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಅಂತಂದ್ರೆ ಹೇಳ್ಬೇಕಾಗಿತ್ತು. ಯಾವ ಕಾರಣಕ್ಕೆ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ, ಯಾವ ಕಾರಣಕ್ಕೆ ನಿರುದ್ಯೋಗ ಬೆಳೀತಾ ಇದೆ, ಇದಕ್ಕೆ ಸಮಜಾಯಿಷಿ ಕೊಡಬೇಕಾಗಿತ್ತು. ಕೊಡಕ್ಕಾಗ್ಲಿಲ್ಲ, ಸುಳ್ಳು ಹೇಳಿದ್ರು. ರಾಜೀವ್ ಗಾಂಧಿ ಅವರು 18 ವರ್ಷ ತುಂಬಿದವ್ರಿಗೆಲ್ರಿಗೂ ವೋಟ್ ಕೊಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸಿಕೊಟ್ರು. ಅದರ ದುರುಪಯೋಗವನ್ನು ನೀವು ಮಾಡ್ಕೊಂಡ್ರಲ್ಲ ನರೇಂದ್ರ ಮೋದಿಜಿ, ಇದು ಸರಿನಾ? ಇದು ಸರಿನಾ? ನರೇಂದ್ರ ಮೋದಿ ಅವರು ಹೇಳಿದ್ರು, ಎಲ್ಲ ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀವಿ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಗೊಬ್ಬರ, ಅಡಿಗೆ ಎಣ್ಣೆ, ಅಕ್ಕಿ, ರಾಗಿ, ಜೋಳ, ಗೋಧಿ, ಕಬ್ಬು ಎಲ್ಲ ಬೆಲೆಗಳನ್ನೆಲ್ಲ ಇಳಿಸ್ಬಿಡ್ತೀವಿ ಅಂತ ಹೇಳಿದ್ರು. ನೀವು ಇಳಿಸಿದ್ರ? ಅಚ್ಛೇದಿ ನಾಯಕ ಅಂತಂದ್ರು. ಬಂತ? ಹೇಳಿ ನೀವೇ. ಬಂದಿದ್ರೆ ಬಂದಿದ್ದೆ ಅಂತ ಹೇಳಿ, ಬಂದಿಲ್ಲ ಅಂತಂದ್ರೆ ಬಂದಿಲ್ಲ ಅಂತ ಹೇಳಿ. ಬಂದಿಲ್ಲ ಅಂತ ಅನ್ನೋದಾದ್ರೆ ಬಿಜೆಪಿಯವರು ವೋಟ್ ಕೇಳ್ತಕ್ಕಂಥ ಹಕ್ಕನ್ನ ಕಳ್ಕೊಂಡಿದ್ದಾರೆ. ಇದು ಇವತ್ತು ಚರ್ಚೆ ಆಗ್ಬೇಕಾಗಿರ್ತಕ್ಕಂಥ ವಿಚಾರ. ರೈತರ ಆದಾಯ 2022ನೇ ಇಸ್ವಿಗೆ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳುದು. 2 ಪಟ್ಟು ಜಾಸ್ತಿ ಮಾಡ್ತೀನಿ ಅಂದ್ರೆ 1 ಲಕ್ಷ ರೂಪಾಯಿ ರೈತರಿಗೆ ಆದಾಯ ಬರ್ತಾ ಇದ್ರೆ ಅದು 2 ಲಕ್ಷ ಬರಕ್ ಮಾಡ್ತೀನಿ. ಸ್ವಾಮಿನಾಥನ್ ವರದಿಯನ್ನ ಯಥಾವತ್ತಾಗಿ ಜಾರಿ ಮಾಡ್ತೀನಿ. ಸ್ವಾಮಿನಾಥನ್ ಅಂತೇಳಿ ಕೃಷಿ ತಜ್ಞರಿದ್ರು ಈ ಕಾಲವಾಗಿದ್ದಾರೆ ಇತ್ತೀಚೆಗೆ. ಅವರು ಒಂದು ವರದಿ ಕೊಟ್ಟರು. ರೈತರು ವ್ಯವಸಾಯಕ್ಕೆ ಎಷ್ಟು ಖರ್ಚು ಮಾಡ್ತಾರೆ, ಈಗ ಭತ್ತ ಬೆಳೀಲಿಕ್ಕೆ ಎಷ್ಟು ಖರ್ಚಾಗುತ್ತೆ, 1 ಎಕರೆಗೆ 1 ಕ್ವಿಂಟಾಲ್ ಭತ್ತಕ್ಕೆ ಎಷ್ಟು ಖರ್ಚಾಗುತ್ತೆ. ಅದಕ್ಕೆ ಆ ಖರ್ಚಿನ ಮೇಲೆ 50% ಸೇರಿಸಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತೀವಿ ಅಂತ ಸ್ವಾಮಿನಾಥನ್ ಶಿಫಾರಸು. ನೀವು ಅದನ್ನು ಒಪ್ಕೊಂಡ್ರಿ? ಇವತ್ತು ಸ್ವಾಮಿನಾಥನ್ ವರದಿ ಜಾರಿ ಕೊಟ್ಟಿದ್ದೀರಾ? ಕೆಲವು ತಿಂಗಳುಗಳಿಂದ, ಕೆಲವು ವರ್ಷಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ನಾವು ಬೆಳೆದಂತ ಬೆಳೆಗಳಿಗೆ ನ್ಯಾಯಯುತವಾದಂತ ಬೆಲೆ ಕೊಡಿ, ಎಂಎಸ್ಪಿಗೆ ಕಾನೂನನ್ನ ಮಾಡಿ, ರೈತರ ಸಾಲ ಮನ್ನಾ ಮಾಡಿ. ನಾನು ಕೇಳ್ತೇನೆ, 2 ಅವಧಿನಲ್ಲೂ ಕೂಡ ಮನಮೋಹನ್ ಸಿಂಗ್ ರವರು 72,000 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ರು. ಎಷ್ಟು? 72,000 ಕೋಟಿ. ನಾನು ಮುಖ್ಯಮಂತ್ರಿಯಾಗಿರುವಾಗ ಅವತ್ತು ಬರಗಾಲ ಇತ್ತು 2017ರಲ್ಲಿ. ರೈತರ ಸಾಲ 50,000 ರೂಪಾಯಿವರೆಗೆ ಸುಮಾರು 8,165 ಕೋಟಿ 27 ಲಕ್ಷ ರೈತ ಕುಟುಂಬಗಳಿಗೆ ಮನ್ನಾ ಮಾಡದೆ. ಇವರು ಯಾವತ್ತಾರು 1 ರೂಪಾಯಿ ಮನ್ನಾ ಮಾಡಿದಾರ? ನರೇಂದ್ರ ಮೋದಿ ಅವರಾಗ್ಲಿ, ಯಡಿಯೂರಪ್ಪ ಆಗ್ಲಿ, ಬಸವರಾಜ ಬೊಮ್ಮಾಯಿ ಆಗ್ಲಿ 1 ರೂಪಾಯಿ ಸಾಲ ಮನ್ನಾ ಮಾಡಿದಾರ? ರೈತರ ಸಾಲನ ಮಾಡಲಿಲ್ಲ. ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ವಿಧಾನ ಪರಿಷತ್ನಲ್ಲಿ ಹೇಳಿದ್ದಾರೆ, ರೈತರ ಸಾಲ ಮನ್ನಾ ಮಾಡಿ ಯಡಿಯೂರಪ್ಪನವರೇ ಅಂತ ಕೇಳಿದಾಗ, ನಾನೇನು ನೋಟ್ ಪ್ರಿಂಟ್ ಮಾಡ ಮಿಷಿನ್ ಇಟ್ಕೊಂಡಿಲ್ಲ. ಯಾರು ಹೇಳಿದ್ರು ಇದನ್ನ? ಮಿಸ್ಟರ್ ಯಡಿಯೂರಪ್ಪ. ಯಡಿಯೂರಪ್ಪ ಹೇಳಿದ ಮಾತು ಇದು.
ಇವತ್ತು ಕೂಡ ರೆಕಾರ್ಡ್ ನಲ್ಲಿದೆ. ನಾನು ಚುನಾವಣಾ ಪ್ರಚಾರಕ್ಕೋಸ್ಕರ ಈ ಮಾತುಗಳನ್ನು ಆಡ್ತಾ ಇಲ್ಲ. ಇವತ್ತು ಮೇಲ್ಮನೆಯಲ್ಲಿ ರೆಕಾರ್ಡ್ ನಲ್ಲಿದೆ. ಯಡಿಯೂರಪ್ಪ ಹೇಳಿರ್ತಕ್ಕಂಥದ್ದು ರೈತರ ಸಾಲ ಮನ್ನಾ ಮಾಡಕ್ಕಾಗಲ್ಲ. ರೈತರ ಸಾಲ ಮನ್ನಾ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ. ನಾನು ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಟ್ಕೊಂಡಿಲ್ಲ ಅಂತ ಯಡಿಯೂರಪ್ಪ ಹೇಳಿದ್ರು. ಬಸವರಾಜ ಬೊಮ್ಮಾಯಿ ಮಾಡಲಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.